ವೆಲ್ಕಮ್ ಬ್ಯಾಕ್. ನೇರವಾಗಿ ನಮ್ಮ ಪ್ರತಿನಿಧಿ ಬಸವರಾಜ್ ಬಳಿ ಹೋಗೋಣ. ನವದೆಹಲಿಯಲ್ಲಿ ಇದ್ದು ಅಲ್ಲಿಂದ ರಾಜಕೀಯದ ಬಗ್ಗೆ ಏನೆಲ್ಲ ಅಲ್ಲಿ ಚರ್ಚೆಗಳಾಗ್ತಾ ಇರೋದ್ರ ಬಗ್ಗೆ ಟ್ರ್ಯಾಕ್ ಮಾಡಿ ಅಲ್ಲಿಂದ ಮಾಹಿತಿಯನ್ನು ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನವದೆಹಲಿಯಿಂದ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್. ಈಗ ಸದ್ಯಕ್ಕಿರುವಂಥ ಕುತೂಹಲ ಅಂತಂದರೆ ಕಳೆದ 3-4 ತಿಂಗಳಿಂದ ರಾಜ್ಯದಲ್ಲಿ ಆಗ್ತಾ ಇರುವಂಥ ರಾಜಕೀಯ ಬೆಳವಣಿಗೆ, ರಾಜಕೀಯವಾದಂಥ ಚರ್ಚೆಗಳೆಲ್ಲವನ್ನು ಕೂಡ ಗಮನಿಸಿದ್ವಿ. ಆದರೆ ಇವತ್ತಿನ ಮಟ್ಟಿಗೆ ದೆಹಲಿ ಅಂಗಳದಲ್ಲಿ ಏನು ಚರ್ಚೆ ಆಗ್ತಾ ಇದೆ ಅನ್ನೋದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು 1 ಗಂಟೆ ಸಭೆಯನ್ನು ಮಾಡಿದ್ದಾರೆ. ಈ ಸಭೆಯಲ್ಲಿ ಏನು ಚರ್ಚೆ ಆಗಿದೆ ಅನ್ನೋದು ಕುತೂಹಲ. ಮಾಹಿತಿ ಕೊಡೋದಾದ್ರೆ ಖಂಡಿತ ನಾಗೇಂದ್ರ ಬಾಬು, ರಾಜ್ಯ ರಾಜಕೀಯ, ಕರ್ನಾಟಕದ ರಾಜಕೀಯ ಕಾಂಗ್ರೆಸ್ ಹೈಕಮಾಂಡ್ಗೆ ತಲೆನೋವಾಗಿದೆ. ಅದರಲ್ಲಿ ಎರಡು ಮಾತಿಲ್ಲ. ಯಾರೇ ನಾಯಕರು ಏನೇ ಹೇಳಿದ್ರು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಸಾಕಷ್ಟು ಗಂಭೀರವಾಗಿ ತೆಗೆದುಕೊಂಡಿದೆ ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಕೂಡ ತಲೆ ಕೆಡಿಸ್ಕೊಂಡಿದೆ. ಬಹಳ ಪ್ರಮುಖವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ರಾಹುಲ್ ಗಾಂಧಿ ಅವರು ಸುದೀರ್ಘ 45 ನಿಮಿಷಕ್ಕೂ ಹೆಚ್ಚುಗಳ ಕಾಲ ಕರ್ನಾಟಕದ ವಿಚಾರವನ್ನು ಚರ್ಚೆ ಮಾಡಿದ್ದಾರೆ. ಬಿಹಾರದ ವಿಚಾರ ಚರ್ಚೆ ಮುಗಿದ ಬಳಿಕ ಕರ್ನಾಟಕದ ವಿಚಾರ ಚರ್ಚೆಗೆ ಬಂತು. ಕರ್ನಾಟಕ ವಿಚಾರದಲ್ಲಿ ಪ್ರಿಯಾಂಕ ಖರ್ಗೆ ಅವರು ಇದ್ದರು, ಶರತ್ ಬಚ್ಚೇಗೌಡರು ಇದ್ದರು ಅನ್ನುವಂಥದ್ದು. ಯಾಕಂದರೆ ಈ ಹಿಂದೆ ಕೂಡ ಪ್ರಿಯಾಂಕ ಖರ್ಗೆ ಅವರನ್ನ ಕರೆಸ್ಕೊಂಡು ರಾಹುಲ್ ಗಾಂಧಿ ಅವರು ಚರ್ಚೆ ಮಾಡಿದ್ದಾರೆ. ರಾಜ್ಯದಲ್ಲಿ ನಡೀತಾ ಇರತಕ್ಕಂಥ ಬೆಳವಣಿಗೆಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತೆಗೆದುಕೊಂಡಿದ್ರು. ಈ ಸಂದರ್ಭದಲ್ಲಿ ಪ್ರಿಯಾಂಕ ಖರ್ಗೆ ಅವರು ಕೊಟ್ಟಿದ್ರು ಒಂದಷ್ಟು ಸೂಚನೆಯನ್ನು. ಆ ಪ್ರಿಯಾಂಕ ಖರ್ಗೆ ಅವರ ಮಾಹಿತಿ ಮೇರೆಗೆ ರಾಹುಲ್ ಗಾಂಧಿ ಅವರು ಒಂದಷ್ಟು ಸಂದೇಶವನ್ನು DCM ಹಾಗೂ CMಗೆ ಕೊಟ್ಟು ಕಳಿಸಿದ್ರು. ಇದಾದ ಬಳಿಕ ಕೂಡ ನಿನ್ನೆ DCM ಅವರನ್ನು DK ಶಿವಕುಮಾರ್ ಅವರನ್ನ ಕೂಡ ಪ್ರಿಯಾಂಕ ಖರ್ಗೆ ಅವರು ಭೇಟಿ ಮಾಡಿ ನೇರವಾಗಿ ದೆಹಲಿಗೆ ಬಂದಿರತಕ್ಕಂಥದ್ದು. ದೆಹಲಿಯಲ್ಲೇ ಇದ್ದಾರೆ. ಇವತ್ತು ಕೂಡ ದೆಹಲಿಯಲ್ಲೇ ಇದ್ದು ಪ್ರಿಯಾಂಕ ಖರ್ಗೆ ಅವರು ಸಾಕ್ಷಿಯಾಗಿರ್ತಕ್ಕಂಥದ್ದು ರಾಹುಲ್ ಗಾಂಧಿ ಅವರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ಚರ್ಚೆಗೆ. ಆ ನಿಟ್ಟಿನಲ್ಲಿ ಒಂದಷ್ಟು ಇನ್ಪುಟ್ಸನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದ್ದಾವೆ. ಜೊತೆಗೆ ಪ್ರಿಯಾಂಕ ಖರ್ಗೆ ಅವರು ಅಹಿಂದ ಮತಗಳು ಸೇರಿದಂತೆ ಒಕ್ಕಲಿಗ ಮತ್ತು ಸಮುದಾಯದ ಮತಗಳೇನಿದ್ದಾವೆ ಅದ್ಯಾವುದು ಕೂಡ ಕಾಂಗ್ರೆಸ್ ಬಿಟ್ಟು ಹೋಗಬಾರ್ದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಅಂಕಿಅಂಶಗಳ ಮೂಲಕ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಚರ್ಚೆ ಆಗಿರ್ತಕ್ಕಂಥದ್ದು. ಈಗಾಗಲೇ ಸಮನ್ವಯವನ್ನು ಸಾಧಿಸುವಂಥ ನಿಟ್ಟಿನಲ್ಲಿ CM DCMಗೆ ಕಾಂಗ್ರೆಸ್ ಹೈಕಮಾಂಡ್ ಸೂಚನೆ ಕೊಟ್ಟಿದ್ದು. ಅದರ ಅನ್ವಯ ಇಬ್ಬರು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದಾರೆ. ಆದ ನಂತರ ಅವರಿಬ್ಬರು ಕೂಡ ನಾವು ಚೆನ್ನಾಗಿದ್ದೇವೆ, ಹೈಕಮಾಂಡ್ ಹೇಗೆ ಹೇಳುತ್ತೆ ಹಾಗೆ ಕೇಳ್ತೇವೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಹಾಗಾಗಿ ಹೈಕಮಾಂಡ್ ಏನು ನಿರ್ಧಾರ ಮಾಡುತ್ತೆ ಅನ್ನೋಂಥದ್ದು ಭಾಳ ಪ್ರಮುಖವಾಗಿದೆ. ಸುಮಾರು 1 ಗಂಟೆಗೆ ಚರ್ಚೆ ಆಗಿರ್ತಕ್ಕಂಥದ್ದು. ಆ ಚರ್ಚೆ ಒಂದಷ್ಟು ಮಾಹಿತಿಗಳು ಇನ್ನಷ್ಟು ಲಭ್ಯ ಆಗಬೇಕಾಗಿದೆ. ತೆಗೆದುಕೊಂಡು ಒಂದು ಅಂತಿಮವಾದಂಥ ನಿರ್ಧಾರವನ್ನು ಪ್ರಕಟಿಸುವಂಥ ಸಾಧ್ಯತೆಗಳು ಗೋಚರಿಸ್ತಾ ಇರೋದ್ರಿಂದ ಅಂತಿಮವಾಗಿ ಸೋನಿಯಾ ಗಾಂಧಿ ಅವರ ಬಳಿಕ ಚರ್ಚೆ ಬಳಿಕ ವೆಲ್ಕಮ್ ಬ್ಯಾಕ್. ನೇರವಾಗಿ ನಮ್ಮ ಪ್ರತಿನಿಧಿ ಬಸವರಾಜ್ ಬಳಿ ಹೋಗೋಣ. ನವದೆಹಲಿಯಲ್ಲಿ ಇದ್ದು ಅಲ್ಲಿಂದ ರಾಜಕೀಯದ ಬಗ್ಗೆ ಏನೆಲ್ಲ ಅಲ್ಲಿ ಚರ್ಚೆಗಳಾಗ್ತಾ ಇರೋದ್ರ ಬಗ್ಗೆ ಟ್ರ್ಯಾಕ್ ಮಾಡಿ ಅಲ್ಲಿಂದ ಮಾಹಿತಿಯನ್ನು ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನವದೆಹಲಿಯಿಂದ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್. ಈಗ ಸದ್ಯಕ್ಕಿರುವಂಥ ಕುತೂಹಲ ಅಂತಂದರೆ ಕಳೆದ 3-4 ತಿಂಗಳಿಂದ ರಾಜ್ಯದಲ್ಲಿ ಆಗ್ತಾ ಇರುವಂಥ ರಾಜಕೀಯ ಬೆಳವಣಿಗೆ, ರಾಜಕೀಯವಾದಂಥ ಚರ್ಚೆಗಳೆಲ್ಲವನ್ನು ಕೂಡ ಗಮನಿಸಿದ್ವಿ. ಆದರೆ ಇವತ್ತಿನ ಮಟ್ಟಿಗೆ ದೆಹಲಿ ಅಂಗಳದಲ್ಲಿ ಏನು ಚರ್ಚೆ ಆಗ್ತಾ ಇದೆ ಅನ್ನೋದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು 1 ಗಂಟೆ ಸಭೆಯನ್ನು ಮಾಡಿದ್ದಾರೆ. ಈ ಸಭೆಯಲ್ಲಿ ಏನು ಚರ್ಚೆ ಆಗಿದೆ ಅನ್ನೋದು ಕುತೂಹಲ. ಮಾಹಿತಿ ಕೊಡೋದಾದ್ರೆ ಖಂಡಿತ ನಾಗೇಂದ್ರ ಬಾಬು, ರಾಜ್ಯ ರಾಜಕೀಯ, ಕರ್ನಾಟಕದ ರಾಜಕೀಯ ಕಾಂಗ್ರೆಸ್ ಹೈಕಮಾಂಡ್ಗೆ ತಲೆನೋವಾಗಿದೆ. ಅದರಲ್ಲಿ ಎರಡು ಮಾತಿಲ್ಲ. ಯಾರೇ ನಾಯಕರು ಏನೇ ಹೇಳಿದ್ರು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಸಾಕಷ್ಟು ಗಂಭೀರವಾಗಿ ತೆಗೆದುಕೊಂಡಿದೆ ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಕೂಡ ತಲೆ ಕೆಡಿಸ್ಕೊಂಡಿದೆ. ಬಹಳ ಪ್ರಮುಖವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ರಾಹುಲ್ ಗಾಂಧಿ ಅವರು ಸುದೀರ್ಘ 45 ನಿಮಿಷಕ್ಕೂ ಹೆಚ್ಚುಗಳ ಕಾಲ ಕರ್ನಾಟಕದ ವಿಚಾರವನ್ನು ಚರ್ಚೆ ಮಾಡಿದ್ದಾರೆ. ಬಿಹಾರದ ವಿಚಾರ ಚರ್ಚೆ ಮುಗಿದ ಬಳಿಕ ಕರ್ನಾಟಕದ ವಿಚಾರ ಚರ್ಚೆಗೆ ಬಂತು. ಕರ್ನಾಟಕ ವಿಚಾರದಲ್ಲಿ ಪ್ರಿಯಾಂಕ ಖರ್ಗೆ ಅವರು ಇದ್ದರು, ಶರತ್ ಬಚ್ಚೇಗೌಡರು ಇದ್ದರು ಅನ್ನುವಂಥದ್ದು. ಯಾಕಂದರೆ ಈ ಹಿಂದೆ ಕೂಡ ಪ್ರಿಯಾಂಕ ಖರ್ಗೆ ಅವರನ್ನ ಕರೆಸ್ಕೊಂಡು ರಾಹುಲ್ ಗಾಂಧಿ ಅವರು ಚರ್ಚೆ ಮಾಡಿದ್ದಾರೆ. ರಾಜ್ಯದಲ್ಲಿ ನಡೀತಾ ಇರತಕ್ಕಂಥ ಬೆಳವಣಿಗೆಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತೆಗೆದುಕೊಂಡಿದ್ರು. ಈ ಸಂದರ್ಭದಲ್ಲಿ ಪ್ರಿಯಾಂಕ ಖರ್ಗೆ ಅವರು ಕೊಟ್ಟಿದ್ರು ಒಂದಷ್ಟು ಸೂಚನೆಯನ್ನು. ಆ ಪ್ರಿಯಾಂಕ ಖರ್ಗೆ ಅವರ ಮಾಹಿತಿ ಮೇರೆಗೆ ರಾಹುಲ್ ಗಾಂಧಿ ಅವರು ಒಂದಷ್ಟು ಸಂದೇಶವನ್ನು DCM ಹಾಗೂ CMಗೆ ಕೊಟ್ಟು ಕಳಿಸಿದ್ರು. ಇದಾದ ಬಳಿಕ ಕೂಡ ನಿನ್ನೆ DCM ಅವರನ್ನು DK ಶಿವಕುಮಾರ್ ಅವರನ್ನ ಕೂಡ ಪ್ರಿಯಾಂಕ ಖರ್ಗೆ ಅವರು ಭೇಟಿ ಮಾಡಿ ನೇರವಾಗಿ ದೆಹಲಿಗೆ ಬಂದಿರತಕ್ಕಂಥದ್ದು. ದೆಹಲಿಯಲ್ಲೇ ಇದ್ದಾರೆ. ಇವತ್ತು ಕೂಡ ದೆಹಲಿಯಲ್ಲೇ ಇದ್ದು ಪ್ರಿಯಾಂಕ ಖರ್ಗೆ ಅವರು ಸಾಕ್ಷಿಯಾಗಿರ್ತಕ್ಕಂಥದ್ದು ರಾಹುಲ್ ಗಾಂಧಿ ಅವರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ಚರ್ಚೆಗೆ. ಆ ನಿಟ್ಟಿನಲ್ಲಿ ಒಂದಷ್ಟು ಇನ್ಪುಟ್ಸನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದ್ದಾವೆ. ಜೊತೆಗೆ ಪ್ರಿಯಾಂಕ ಖರ್ಗೆ ಅವರು ಅಹಿಂದ ಮತಗಳು ಸೇರಿದಂತೆ ಒಕ್ಕಲಿಗ ಮತ್ತು ಸಮುದಾಯದ ಮತಗಳೇನಿದ್ದಾವೆ ಅದ್ಯಾವುದು ಕೂಡ ಕಾಂಗ್ರೆಸ್ ಬಿಟ್ಟು ಹೋಗಬಾರ್ದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಅಂಕಿಅಂಶಗಳ ಮೂಲಕ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಚರ್ಚೆ ಆಗಿರ್ತಕ್ಕಂಥದ್ದು. ಈಗಾಗಲೇ ಸಮನ್ವಯವನ್ನು ಸಾಧಿಸುವಂಥ ನಿಟ್ಟಿನಲ್ಲಿ CM DCMಗೆ ಕಾಂಗ್ರೆಸ್ ಹೈಕಮಾಂಡ್ ಸೂಚನೆ ಕೊಟ್ಟಿದ್ದು. ಅದರ ಅನ್ವಯ ಇಬ್ಬರು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದಾರೆ. ಆದ ನಂತರ ಅವರಿಬ್ಬರು ಕೂಡ ನಾವು ಚೆನ್ನಾಗಿದ್ದೇವೆ, ಹೈಕಮಾಂಡ್ ಹೇಗೆ ಹೇಳುತ್ತೆ ಹಾಗೆ ಕೇಳ್ತೇವೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಹಾಗಾಗಿ ಹೈಕಮಾಂಡ್ ಏನು ನಿರ್ಧಾರ ಮಾಡುತ್ತೆ ಅನ್ನೋಂಥದ್ದು ಭಾಳ ಪ್ರಮುಖವಾಗಿದೆ. ಸುಮಾರು 1 ಗಂಟೆಗೆ ಚರ್ಚೆ ಆಗಿರ್ತಕ್ಕಂಥದ್ದು. ಆ ಚರ್ಚೆ
ಒಂದಷ್ಟು ಮಾಹಿತಿಗಳು ಇನ್ನಷ್ಟು ಲಭ್ಯ ಆಗಬೇಕಾಗಿದೆ. ತೆಗೆದುಕೊಂಡು ಒಂದು ಅಂತಿಮವಾದಂಥ ನಿರ್ಧಾರವನ್ನು ಪ್ರಕಟಿಸುವಂಥ ಸಾಧ್ಯತೆಗಳು ಗೋಚರಿಸ್ತಾ ಇರೋದ್ರಿಂದ ಅಂತಿಮವಾಗಿ ಸೋನಿಯಾ ಗಾಂಧಿ ಅವರ ಬಳಿಕ ಚರ್ಚೆ ಬಳಿಕ ಈ ಒಂದು ವೆಲ್ಕಮ್ ಬ್ಯಾಕ್. ನೇರವಾಗಿ ನಮ್ಮ ಪ್ರತಿನಿಧಿ ಬಸವರಾಜ್ ಬಳಿ ಹೋಗೋಣ. ನವದೆಹಲಿಯಲ್ಲಿ ಇದ್ದು ಅಲ್ಲಿಂದ ರಾಜ್ಯ ರಾಜಕೀಯದ ಬಗ್ಗೆ ಏನೆಲ್ಲ ಅಲ್ಲಿ ಚರ್ಚೆಗಳಾಗ್ತಾ ಇರೋದ್ರ ಬಗ್ಗೆ ಟ್ರ್ಯಾಕ್ ಮಾಡಿ ಅಲ್ಲಿಂದ ಮಾಹಿತಿಯನ್ನು ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನವದೆಹಲಿಯಿಂದ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್. ಈಗ ಸದ್ಯಕ್ಕಿರುವಂಥ ಕುತೂಹಲ ಅಂತಂದರೆ ಕಳೆದ 3-4 ತಿಂಗಳಿಂದ ರಾಜ್ಯದಲ್ಲಿ ಆಗ್ತಾ ಇರುವಂಥ ರಾಜಕೀಯ ಬೆಳವಣಿಗೆ, ರಾಜಕೀಯವಾದಂಥ ಚರ್ಚೆಗಳೆಲ್ಲವನ್ನು ಕೂಡ ಗಮನಿಸಿದ್ವಿ. ಆದರೆ ಇವತ್ತಿನ ಮಟ್ಟಿಗೆ ದೆಹಲಿ ಅಂಗಳದಲ್ಲಿ ಏನು ಚರ್ಚೆ ಆಗ್ತಾ ಇದೆ ಅನ್ನೋದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು 1 ಗಂಟೆ ಸಭೆಯನ್ನು ಮಾಡಿದ್ದಾರೆ. ಈ ಸಭೆಯಲ್ಲಿ ಏನು ಚರ್ಚೆ ಆಗಿದೆ ಅನ್ನೋದು ಕುತೂಹಲ. ಮಾಹಿತಿ ಕೊಡೋದಾದ್ರೆ ಖಂಡಿತ ನಾಗೇಂದ್ರ ಬಾಬು, ರಾಜ್ಯ ರಾಜಕೀಯ, ಕರ್ನಾಟಕದ ರಾಜಕೀಯ ಕಾಂಗ್ರೆಸ್ ಹೈಕಮಾಂಡ್ಗೆ ತಲೆನೋವಾಗಿದೆ. ಅದರಲ್ಲಿ ಎರಡು ಮಾತಿಲ್ಲ. ಯಾರೇ ನಾಯಕರು ಏನೇ ಹೇಳಿದ್ರು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಸಾಕಷ್ಟು ಗಂಭೀರವಾಗಿ ತೆಗೆದುಕೊಂಡಿದೆ ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಕೂಡ ತಲೆ ಕೆಡಿಸ್ಕೊಂಡಿದೆ. ಬಹಳ ಪ್ರಮುಖವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ರಾಹುಲ್ ಗಾಂಧಿ ಅವರು ಸುದೀರ್ಘ 45 ನಿಮಿಷಕ್ಕೂ ಹೆಚ್ಚುಗಳ ಕಾಲ ಕರ್ನಾಟಕದ ವಿಚಾರವನ್ನು ಚರ್ಚೆ ಮಾಡಿದ್ದಾರೆ. ಬಿಹಾರದ ವಿಚಾರ ಚರ್ಚೆ ಮುಗಿದ ಬಳಿಕ ಕರ್ನಾಟಕದ ವಿಚಾರ ಚರ್ಚೆಗೆ ಬಂತು. ಕರ್ನಾಟಕ ವಿಚಾರದಲ್ಲಿ ಪ್ರಿಯಾಂಕ ಖರ್ಗೆ ಅವರು ಇದ್ದರು, ಶರತ್ ಬಚ್ಚೇಗೌಡರು ಇದ್ದರು ಅನ್ನುವಂಥದ್ದು. ಯಾಕಂದರೆ ಈ ಹಿಂದೆ ಕೂಡ ಪ್ರಿಯಾಂಕ ಖರ್ಗೆ ಅವರನ್ನ ಕರೆಸ್ಕೊಂಡು ರಾಹುಲ್ ಗಾಂಧಿ ಅವರು ಚರ್ಚೆ ಮಾಡಿದ್ದಾರೆ. ರಾಜ್ಯದಲ್ಲಿ ನಡೀತಾ ಇರತಕ್ಕಂಥ ಬೆಳವಣಿಗೆಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತೆಗೆದುಕೊಂಡಿದ್ರು. ಈ ಸಂದರ್ಭದಲ್ಲಿ ಪ್ರಿಯಾಂಕ ಖರ್ಗೆ ಅವರು ಕೊಟ್ಟಿದ್ರು ಒಂದಷ್ಟು ಸೂಚನೆಯನ್ನು. ಆ ಪ್ರಿಯಾಂಕ ಖರ್ಗೆ ಅವರ ಮಾಹಿತಿ ಮೇರೆಗೆ ರಾಹುಲ್ ಗಾಂಧಿ ಅವರು ಒಂದಷ್ಟು ಸಂದೇಶವನ್ನು DCM ಹಾಗೂ CMಗೆ ಕೊಟ್ಟು ಕಳಿಸಿದ್ರು. ಇದಾದ ಬಳಿಕ ಕೂಡ ನಿನ್ನೆ DCM ಅವರನ್ನು DK ಶಿವಕುಮಾರ್ ಅವರನ್ನು ಕೂಡ ಪ್ರಿಯಾಂಕ ಖರ್ಗೆ ಅವರು ಭೇಟಿ ಮಾಡಿ ನೇರವಾಗಿ ದೆಹಲಿಗೆ ಬಂದಿರತಕ್ಕಂಥದ್ದು. ದೆಹಲಿಯಲ್ಲೇ ಇದ್ದಾರೆ. ಇವತ್ತು ಕೂಡ ದೆಹಲಿಯಲ್ಲೇ ಇದ್ದು ಪ್ರಿಯಾಂಕ ಖರ್ಗೆ ಅವರು ಸಾಕ್ಷಿಯಾಗಿರ್ತಕ್ಕಂಥದ್ದು ರಾಹುಲ್ ಗಾಂಧಿ ಅವರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ಚರ್ಚೆಗೆ. ಆ ನಿಟ್ಟಿನಲ್ಲಿ ಒಂದಷ್ಟು ಇನ್ಪುಟ್ಸನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದ್ದಾವೆ. ಜೊತೆಗೆ ಪ್ರಿಯಾಂಕ ಖರ್ಗೆ ಅವರು ಅಹಿಂದ ಮತಗಳು ಸೇರಿದಂತೆ ಒಕ್ಕಲಿಗ ಮತ್ತು ಸಮುದಾಯದ ಮತಗಳೇನಿದ್ದಾವೆ ಅದ್ಯಾವುದು ಕೂಡ ಕಾಂಗ್ರೆಸ್ ಬಿಟ್ಟು ಹೋಗಬಾರ್ದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಅಂಕಿಅಂಶಗಳ ಮೂಲಕ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಚರ್ಚೆ ಆಗಿರ್ತಕ್ಕಂಥದ್ದು. ಈಗಾಗಲೇ ಸಮನ್ವಯವನ್ನು ಸಾಧಿಸುವಂಥ ನಿಟ್ಟಿನಲ್ಲಿ CM DCMಗೆ ಕಾಂಗ್ರೆಸ್ ಹೈಕಮಾಂಡ್ ಸೂಚನೆ ಕೊಟ್ಟಿದ್ದು. ಅದರ ಅನ್ವಯ ಇಬ್ಬರು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದಾರೆ. ಆದ ನಂತರ ಅವರಿಬ್ಬರು ಕೂಡ ನಾವು ಚೆನ್ನಾಗಿದ್ದೇವೆ, ಹೈಕಮಾಂಡ್ ಹೇಗೆ ಹೇಳುತ್ತೆ ಹಾಗೆ ಕೇಳ್ತೇವೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಹಾಗಾಗಿ ಹೈಕಮಾಂಡ್ ಏನು ನಿರ್ಧಾರ ಮಾಡುತ್ತೆ ಅನ್ನೋಂಥದ್ದು ಭಾಳ ಪ್ರಮುಖವಾಗಿದೆ. ಸುಮಾರು 1 ಗಂಟೆಗೆ ಚರ್ಚೆ ಆಗಿರ್ತಕ್ಕಂಥದ್ದು. ಆ ಚರ್ಚೆ ಒಂದಷ್ಟು ಮಾಹಿತಿಗಳು ಇನ್ನಷ್ಟು ಲಭ್ಯ ಆಗಬೇಕಾಗಿದೆ. ತೆಗೆದುಕೊಂಡು ಒಂದು ಅಂತಿಮವಾದಂಥ ನಿರ್ಧಾರವನ್ನು ಪ್ರಕಟಿಸುವಂಥ ಸಾಧ್ಯತೆಗಳು ಗೋಚರಿಸ್ತಾ ಇರೋದ್ರಿಂದ ಅಂತಿಮವಾಗಿ ಸೋನಿಯಾ ಗಾಂಧಿ ಅವರ ಬಳಿಕ ಚರ್ಚೆ ಬಳಿಕ ವೆಲ್ಕಮ್ ಬ್ಯಾಕ್. ನೇರವಾಗಿ ನಮ್ಮ ಪ್ರತಿನಿಧಿ ಬಸವರಾಜ್ ಬಳಿ ಹೋಗೋಣ. ನವದೆಹಲಿಯಲ್ಲಿ ಇದ್ದು ಅಲ್ಲಿಂದ ರಾಜ್ಯ ರಾಜಕೀಯದ ಬಗ್ಗೆ ಏನೆಲ್ಲ ಅಲ್ಲಿ ಚರ್ಚೆಗಳಾಗ್ತಾ ಇರೋದ್ರ ಬಗ್ಗೆ ಟ್ರ್ಯಾಕ್ ಮಾಡಿ ಅಲ್ಲಿಂದ ಮಾಹಿತಿಯನ್ನು ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನವದೆಹಲಿಯಿಂದ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್. ಈಗ ಸದ್ಯಕ್ಕಿರುವಂಥ ಕುತೂಹಲ ಅಂತಂದರೆ ಕಳೆದ 3-4 ತಿಂಗಳಿಂದ ರಾಜ್ಯದಲ್ಲಿ ಆಗ್ತಾ ಇರುವಂಥ ರಾಜಕೀಯ ಬೆಳವಣಿಗೆ, ರಾಜಕೀಯವಾದಂಥ ಚರ್ಚೆಗಳೆಲ್ಲವನ್ನು ಕೂಡ ಗಮನಿಸಿದ್ವಿ. ಆದರೆ ಇವತ್ತಿನ ಮಟ್ಟಿಗೆ ದೆಹಲಿ ಅಂಗಳದಲ್ಲಿ ಏನು ಚರ್ಚೆ ಆಗ್ತಾ ಇದೆ ಅನ್ನೋದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು 1 ಗಂಟೆ ಸಭೆಯನ್ನು